ತುಂಬಾ ಹಾಡಿ ಕುಣಿದವ್ರು ಸಂತೋಷವಾಗಿರ್ತಾರ. ಆದ್ರೆ ಆ ಫಸ್ಟ್ ಗರ್ಲ್ ಅವಳು ಡಲ್ ಆಗಿರ್ತಾಳ. ಆಗ ಉಳಿದವ್ರು ಕೇಳ್ತಾಳ, ಯಾಕೆ ಡಲ್ ಆಗಿದೆಯಾ, ನಮ್ ದೇಶ ವಿನ್ ಆಗಿದೆ, ಸಂತೋಷವಾಗಿರೋ ಅಂತ ಹೇಳಿದಾಗ ಅವಳು ಹೇಳ್ತಾಳ, ಇಲ್ಲ ನನಗೆ ಫುಟ್ಬಾಲ್ ಏನು ಇಂಟ್ರೆಸ್ಟ್ ಇಲ್ಲ. ಬಟ್ ಲಾಸ್ಟ್ ಮ್ಯಾಚ್ ಅಂದ್ರೆ ಇದ್ರ ಹಿಂದೆ ಇರಾನ್ ಮತ್ತೆ ಜಪಾನ್ ನಡುವೆ ಒಂದು ಮ್ಯಾಚ್, ಕ್ವಾಲಿಫೈಯಿಂಗ್ ಮ್ಯಾಚ್ ನಡೆದಿರುತ್ತೆ. ಅದರಲ್ಲಿ ಉಂಟಾದಂತಹ ಒಂದು ಗೊಂದಲದಲ್ಲಿ ಒಂದು 7 ಜನ ಸ್ಟೇಡಿಯಂ ನಲ್ಲಿ ತೀರೋಗಿರ್ತಾರ. ಅದ್ರಲ್ಲಿ ನನ್ನ ಫ್ರೆಂಡ್ ಕೂಡ ಇದ್ದ. ಅವನ ಒಂದು ನೆನಪಿಗಾಗಿ ನಾನು ಈ ಮ್ಯಾಚ್ ನೋಡಕ್ ಬಂದೆ ಅಂತ ಹೇಳ್ತಾಳ. ಇರಾನ್ ಈ ಪಂದ್ಯದಲ್ಲಿ ಗೆದ್ದಿರೋ ವಿಷಯ, ಇರಾನ್ ಫುಲ್ಲು ತುಂಬಾ ಸೆಲೆಬ್ರೇಷನ್ ಮೋಡಲ್ ಇರುತ್ತೆ. ಈ ಬೀದಿಗಿಳಿದು ಜನ ಆ ಸ್ಟ್ರೀಟ್ ಪಾರ್ಟಿ ತರ ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇರ್ತಾರ. ಇವ್ರು ಹೋಗ್ತಾ ಇರುವಂತಹ ವ್ಯಾನ್ ಏನಿದೆ ಅದು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಳ್ಳುತ್ತೆ. ಎಲ್ಲಾ ಕಡೆ ಸಂಭ್ರಮದ ಒಂದು ವಾತಾವರಣ. ಆಗ ಈ ಸೋಲ್ಜರ್ಸ್, ಈ 6 ಜನ ಹುಡುಗಿರು, ಆ ಹುಡುಗ ಎಲ್ಲ ಆ ವ್ಯಾನ್ ನಿಂದ ಇಳಿದು ಆ ಸ್ಟ್ರೀಟ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರುವಂತಹ ಜನಗಳ ಜೊತೆ ಸೇರ್ಕೊಂಡು ಅವರು ಸೆಲೆಬ್ರೇಟ್ ಮಾಡ್ತಾ ಇರ್ತಾರ. ಆ ಹುಡುಗನ ಹತ್ರ ಇದ್ದಂತಹ ಫೈರ್ ಕ್ರ್ಯಾಕರ್ಸ್ ಏನಿದೆ ಅದರಲ್ಲಿ ಒಂದು 7 ಸ್ಪಾರ್ಕರ್ಸ್ ನ ತಗೊಂಡು ಅವರೆಲ್ಲ ಸೆಲೆಬ್ರೇಟ್ ಮಾಡ್ತಾ ಆ ಒಂದು ಕ್ರೌಡ್ ಅಲ್ಲಿ ಸಂತೋಷವಾಗಿ ಆ ಇರಾನ್ನ ವಿಕ್ಟರಿಯನ್ನ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಆ ಫಿಲಂ ಮುಗಿಯುತ್ತೆ. 2006ರಲ್ಲಿ ಬಿಡುಗಡೆಯಾದಂತಹ ಈ ಇರಾನಿಯನ್ ಚಿತ್ರ ಆಫ್ ಸೈಡ್, ಇದರಲ್ಲಿ ಫುಟ್ಬಾಲ್ ನ ಬ್ಯಾಕ್ ಗ್ರೌಂಡ್ ಆಗಿ ಇಟ್ಕೊಂಡು ಜಾಫರ್ ಪನಾಹಿ ಅವರು ಇರಾನ್ ನಲ್ಲಿ ಮಹಿಳೆಯರಿಗೆ ಇರುವಂತಹ ಒಂದು ರೆಸ್ಟ್ರಿಕ್ಷನ್ಸ್ ಏನಿದೆ ಅದರ ಬಗ್ಗೆ ಮಾತನಾಡುವ ಪ್ರಯತ್ನವನ್ನ ಮಾಡಿದ್ದಾರೆ. ಇದರಲ್ಲಿ ನಾವು ನೋಡ್ಬೇಕಾಗಿರೋದು ಫುಟ್ಬಾಲ್ ಮ್ಯಾಚ್ ನಲ್ಲ, ಈ ಮಹಿಳೆಯರಿಗೆ ಆಗುವಂತಹ ಒಂದು ಲಿಂಗಭೇದ ಅಥವಾ ಜೆಂಡರ್ ಇನ್ಇಕ್ವಾಲಿಟೀಸ್ ಏನಿದೆ ಅದರ ಬಗ್ಗೆ ಮಾತನಾಡುವಂತಹ ಒಂದು ಚಿತ್ರ. ಆದ್ರೆ ಫನಾಹಿ ಅವರು ಇದರಲ್ಲಿ ಯಾವುದನ್ನು ಒಂದು ಲೆಕ್ಚರ್ ತರ ಒಂದು ಡೈರೆಕ್ಟ್ ಮೆಸೇಜ್ ಆಗಿ ಹೇಳಿದೆ. ಆ ಫಿಲಂ ನ ಟೋನ್ ಏನಿದೆ ಅದನ್ನ ತುಂಬಾ ವಿಟ್ಟಿಯಾಗಿ ಒಂದು ಲೈಟ್ ಹ್ಯೂಮರ್ ನಲ್ಲಿ ಹೇಳುವ ಪ್ರಯತ್ನವನ್ನ ಮಾಡಿದ್ದಾರೆ. ಇದರಲ್ಲಿ ಇರಾನ್ ನಲ್ಲಿ 1970ರ ಆ ಸಮಯದಲ್ಲಿ ಉಂಟಾದಂತಹ ರೆವಲ್ಯೂಷನ್ ನಂತರ ಮಹಿಳೆಯರಿಗೆ ಸಾರ್ವಜನಿಕವಾಗಿ ಸ್ಟೇಡಿಯಂಗಳಲ್ಲಿ ಮ್ಯಾಚ್ ಗಳನ್ನ ನೋಡೋದಕ್ಕೆ ಪ್ರವೇಶ ಇರೋದಿಲ್ಲ. ಈ ಫಿಲಂ ನಲ್ಲಿ ಒಂದು 6 ಜನ ಹುಡುಗಿರು ಆ ಒಂದು ಸಿಸ್ಟಮ್ ಏನಿದೆ ಅದಕ್ಕೆ ಅಗೇನ್ಸ್ಟ್ ಆಗಿ ತಾವು ಸಹ ಆ ಒಂದು ಮ್ಯಾಚ್ ನ ನೋಡ್ಬೇಕನ್ನೋದಕ್ಕೋಸ್ಕರ ಆ ಒಂದು ಸ್ಟೇಡಿಯಂಗೆ ಅವರು ರಿಸ್ಕ್ ತಗೊಂಡು ಹೋಗ್ತಾರ. ಇದರಲ್ಲಿ ಪ್ರಮುಖವಾಗಿ ನಾವು ನೋಡ್ಬೇಕಾಗಿರೋದು ಆ ಒಂದು ಮಹಿಳೆಯರ ಕರೇಜ್, ಧೈರ್ಯ ಮತ್ತೆ ಅವರ ಕಾನ್ಫಿಡೆನ್ಸ್. ಏನಾದರೂ ಚಾಲೆಂಜಸ್ ಬಂದರೂ ಸಹ ಅದನ್ನ ಫೇಸ್ ಮಾಡೋದಕ್ಕೆ ಅವ್ರಿಗೆ ಇದ್ದಂತಹ ಆ ಒಂದು ಕಾನ್ಫಿಡೆನ್ಸ್ ಮತ್ತೆ ಫುಟ್ಬಾಲ್ ನ ಬಗ್ಗೆ ಅವ್ರಿಗೆ ಇರುವಂತಹ ನಾಲೆಡ್ಜ್. ಹೀಗೆ ಮಹಿಳೆಯರಿಗೆ ಅಲ್ಲಿ ಇರುವಂತಹ ಸಮಸ್ಯೆಗಳು, ಅಂದ್ರೆ ಇದು ಬರೀ ಫುಟ್ಬಾಲ್ ನ ರೆಸ್ಟ್ರಿಕ್ಷನ್ಸ್ ಮಾತ್ರ ಅಲ್ಲ, ಆ ಒಂದು ಸೊಸೈಟಿಯಲ್ಲಿ ಇರುವಂತಹ ಒಂದು ಮಹಿಳೆಯರಿಗೆ ಇರುವಂತಹ ಈ ಒಂದು ರೆಸ್ಟ್ರಿಕ್ಷನ್ಸ್ ಏನಿದೆ ಅದರ ಬಗ್ಗೆ ಬೆಳಕು ಚೆಲ್ಲುವಂತಹ ಒಂದು ಚಿತ್ರ ಇದು. ಇದರಲ್ಲಿ ಗಮನಿಸಬೇಕಾದಂತಹ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ, ಈ ಸೋಲ್ಜರ್ಸ್ ಹಾಗೂ